ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಕೈ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ. ರಾಜಶೇಖರ್ ಸಾವನ್ನಪ್ಪಿದ ಬೆನ್ನಲ್ಲೇ ಇದೀಗ ಪ್ರಕರಣಗಳು ದಾಖಲಾಗಿದೆ. ಅದು 4 ಪ್ರಕರಣಗಳು ಕೂಡ ಜನಾರ್ದನ ರೆಡ್ಡಿಯ ವಿರುದ್ಧವೇ ದಾಖಲಾಗಿದೆ. ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಕೈ ಕಾರ್ಯಕರ್ತ ಸಾವನ್ನಪ್ಪಿದ್ದಾರೆ. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಒಟ್ಟು 4 ಪ್ರಕರಣಗಳು ದಾಖಲಾಗಿವೆ. 4 ಎಫ್ಐಆರ್ನಲ್ಲೂ ಜನಾರ್ದನ ರೆಡ್ಡಿಯೇ A1 ಆಗಿದ್ದು, ಜನಾರ್ದನ ರೆಡ್ಡಿ ವಿರುದ್ಧ ಒಟ್ಟು 4 ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ. ಶಾಸಕ ಭರತ್ ರೆಡ್ಡಿ ಆಪ್ತ ಚಾನಾಳ್ ಶೇಖರ್ ನೀಡಿರುವಂತಹ ದೂರಿನ ಆಧಾರದ ಮೇಲೆ ಎಫ್ಐಆರ್ ಆಗಿದೆ. ಕೊಲೆ ಯತ್ನ ಕೇಸನ್ನ ಚಾನಾಳ್ ಶೇಖರ್ ಅವರು ಕೊಟ್ಟಿದ್ದು. ಈ ಕೇಸ್ನಲ್ಲಿ ಸಹ ಜನಾರ್ದನ ರೆಡ್ಡಿ ಆರೋಪಿತ ಸ್ಥಾನದಲ್ಲಿ ಮೊದಲಿಗರಾಗಿ ನಿಲ್ತಾರೆ. ಒಟ್ಟು 4 ಪ್ರಕರಣಗಳು ಪೈಕಿ 4 ಪ್ರಕರಣಗಳಲ್ಲೂ ಕೂಡ ಜನಾರ್ದನ ರೆಡ್ಡಿ ಅವರು A1 ಆಗಿದ್ದಾರೆ. ಈ 4 ಕೇಸ್ಗಳನ್ನು ಕೂಡ ಕೊಟ್ಟಿರೋದು ಭರತ್ ರೆಡ್ಡಿ ಅವರ ಆಪ್ತರುಗಳೇ. ಒಂದು ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಕೊಲೆ ಯತ್ನಕ್ಕಾಗಿ ಜನಾರ್ದನ ರೆಡ್ಡಿ ಪಡೆ ಇದರಲ್ಲಿ ಮುಂದಾಗಿತ್ತು. ಅದಕ್ಕೆ ಇವರದ್ದೇ ಕುಮ್ಮಕ್ಕು ಅನ್ನುವಂತಹ ಆರೋಪವನ್ನು ಹೊರಿಸಿ ಕೇಸ್ ದಾಖಲಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಮರೇಶ್ರಿಂದ. ಅಮರೇಶ್, ಚಾನಾಳ್ ಶೇಖರ್ ಅನ್ನೋರು ಕೊಟ್ಟಿರುವ ದೂರಿನ ಆಧಾರದ ಮೇಲೆ ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಅಂದ್ರೆ ಈ ಇನ್ಸಿಡೆಂಟ್ ಆರಂಭ ಆಗಿದ್ದೆ ಅವರ ಮೇಲೆ ಅಂತನ ಏನು ಹೇಳುತ್ತೆ ಇಡೀ ಎಫ್ಐಆರ್? ದಿವ್ಯ ಜ್ಯೋತಿ, ಅಂದ್ರೆ ಘಟನೆ ನಡೆದಂತ ಸಂದರ್ಭದಲ್ಲಿ ಚಾನಾಳ್ ಶೇಖರ್ ಅವರು ಕೂಡ ಸ್ಥಳದಲ್ಲಿದ್ರು. ಹೀಗಾಗಿ ಯಾರು ಸತೀಶ್ ರೆಡ್ಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು. ಹೀಗಾಗಿ ಕೊಲೆ ಯತ್ನವನ್ನ ಮಾಡಿದ್ರು ಅನ್ನುವಂತ ಆಧಾರದ ಮೇಲೆ ಇದೀಗ ಚಾನಾಳ್ ಶೇಖರ್ ಎನ್ನುವಂತವರು 307 ಕೇಸನ್ನ ಫೈಲ್ ಮಾಡಿರುವಂತದ್ದು ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ. ಅದು ಕೂಡ A1 ಆರೋಪಿ ಜನಾರ್ದನ್ ರೆಡ್ಡಿ, A2 ಆರೋಪಿ ಸೋಮಶೇಖರ್ ರೆಡ್ಡಿ ಮತ್ತು A3 ಆರೋಪಿ ಶ್ರೀರಾಮುಲು ಸೇರಿದಂತೆ ಒಟ್ಟು 11 ಜನರ ವಿರುದ್ಧ ಪ್ರಕರಣ ದಾಖಲು ಮಾಡಿರುವಂತದ್ದು. ಮತ್ತೊಂದು ಕಡೆಗೆ ಶಾಸಕ ಭರತ್ ರೆಡ್ಡಿ ಆಪ್ತ ಚಾನಾಳ್ ಶೇಖರ್ ನೀಡಿದ್ದಾದ್ರೆ, ಮತ್ತೊಂದು ಕಡೆಗೆ ಯಾರು ಮೃತ ರಾಜಶೇಖರ್ನ ಸಹೋದರ ಈಶ್ವರ ರೆಡ್ಡಿ ಅನ್ನುವಂಥವ್ರು ಕೂಡ ಈಗ ಕೊಲೆ ಮಾಡಿದ ದೂರನ್ನು ದಾಖಲು ಮಾಡಿದ್ರೆ. ಅಂದ್ರೆ ರಾಜಶೇಖರ್ ಕೊಲೆಗೆ ಜನಾರ್ದನ್ ರೆಡ್ಡಿನೇ ಕಾರಣ ಮತ್ತು ಅವ್ರ ಸಹೋದರ ಸೋಮಶೇಖರ್ ರೆಡ್ಡಿ ಕಾರಣ ಅಂತೇಳಿ ಮತ್ತು ಇತರರ ಮೇಲೆ ಅಂದ್ರೆ ಇಲ್ಲಿಯೂ ಕೂಡ ನಮ್ಮ ತಮ್ಮನ ಸಾವಿಗೆ ಜನಾರ್ದನ್ ರೆಡ್ಡಿನೇ ಕಾರಣ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ 2ನೇ ದೂರನ್ನು ದಾಖಲು ಮಾಡಿರುವಂಥದ್ದು. ಮತ್ತೊಂದು ಕಡೆಗೆ 3ನೇ ದೂರು ಕೂಡ ಅಂದ್ರೆ ಲೋಕೇಶ್ ಅನ್ನುವಂಥವ್ರು ನೀಡಿರ್ತಕ್ಕಂಥ ದೂರದ ಅಟ್ರಾಸಿಟಿ ಆಧಾರದ ಮೇಲೆ ಕೇಸ್ ದಾಖಲಾಗಿರುವಂಥದ್ದು. ದಿವ್ಯ ಜೊತೆ ಅಂದ್ರೆ ಉದ್ದೇಶ ಪೂರ್ವಕವಾಗಿ ವಾಲ್ಮೀಕಿ ಮಹರ್ಷಿಗಳಿಗೆ ಅವಮಾನ ಮಾಡಿದ್ರೆ, ಬ್ಯಾನರ್ಗಳನ್ನ ಕಿತ್ತು ಹಾಕಿದ್ರೆ ಅನ್ನುವಂತ ಆರೋಪದ ಮೇಲೆ ಅವರು ಕೂಡ ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ಮತ್ತೊಂದು ಕಡೆಗೆ 4ನೇ ಕೇಸ್ ಆಗಿರುವಂತದ್ದು ಇದು ಸುಮೋಟೋ ಕೇಸ್. ಬಳ್ಳಾರಿ ಸಿಟಿ DYSP ಅವರು ನೀಡಿರುವಂತ ಏನು ಸುಮೋಟೋ ಕೇಸ್ ಇದರಲ್ಲಿ ಕೂಡ ಇದರಲ್ಲಿ ಅಂದ್ರೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ದೂರು ದಾಖಲಾಗಿರುವಂತದ್ದು. ಅಂದ್ರೆ ಪೊಲೀಸರು ಪರಿಸ್ಥಿತಿನ ಕಂಟ್ರೋಲ್ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಅವರ ಬೆಂಬಲಿಗರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರ ಅನ್ನುವಂತ ರೀತಿಯಲ್ಲಿ ಅವರು ಕೂಡ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಅಂದ್ರೆ ಇದುವರೆಗೂ ಕೂಡ ಜನಾರ್ದನ್ ರೆಡ್ಡಿ ಮತ್ತು ಬಿಜೆಪಿ ಕಾರ್ಯಕರ್ತರುಗಳು ಯಾರು ಕೂಡ ಒಂದು ಕೇಸನ್ನ ದಾಖಲು ಮಾಡಿಲ್ಲ. ಆದ್ರೆ ಅವರ ವಿರುದ್ಧನೇ ಒಂದು ಸುಮೋಟೋ ಕೇಸ್ ದಾಖಲಾಗಿದೆ. ಮತ್ತೊಂದು ಕಡೆಗೆ ಭರತ್ ರೆಡ್ಡಿ ಅವರ ಬೆಂಬಲಿಗರು 3 ಕೇಸನ್ನ ದಾಖಲು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಬಳ್ಳಾರಿಗೆ ಬರ್ತಾರೆ. ಅದಾದ್ಮೇಲೆ ಅವರು ಕೂಡ ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ನಿಯೋಗದ ಮೂಲಕ ಹೋಗಿ ಅಲ್ಲೇ ಒಂದು ದೂರನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಇದು ಮತ್ತೊಂದು ಐಡ್ರಾಮಕ್ಕೂ ಕೂಡ ಸಾಕ್ಷಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಜೊತೆ ಇದುವರೆಗೂ ಕೂಡ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಯಾರು ಕೂಡ ಅಂದ್ರೆ ಬಿಜೆಪಿ ಬೆಂಬಲಿಗರು ಮುಖಂಡರು ಯಾರು ಕೂಡ ದೂರನ್ನ ದಾಖಲು ಮಾಡಿಲ್ಲ. ಹೀಗಾಗಿ ಬಹುಶಃ ವಿಜೇಂದ್ರ ಅವರು ಬಂದಾದ್ಮೇಲೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ಹೋಗಿ ಬಿಜೆಪಿ ಮುಖಂಡರುಗಳಿಂದಲೂ ಕೂಡ ಮತ್ತೆ ದೂರು ಅಂದ್ರೆ ಪ್ರತಿ ದೂರುಗಳು ದಾಖಲಾಗ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ದಾಖಲು ಮಾಡ್ತಾರೆ ಅನ್ನುವಂತ ಮಾತನ್ನ ಯಾರು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು. ಹೀಗಾಗಿ ಬಹುಶಃ ಅವರು ಕೂಡ ಸಂಜೆ 5 ಗಂಟೆ ನಂತರದಲ್ಲಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗೆ.